ಇವತ್ತು ನಾವು ಕ್ರೈಸ್ತವರು ಅನ್ಕೊಳೋರು ಭಾರಿ ಮಂದಿ ಇರ್ತಾರ. ನಾನು ಕ್ರೈಸ್ತವನು, ನಾನು ಕ್ರಿಶ್ಚಿಯನ್, ನಾನು ದೇವ್ರು ನಂಬ್ಕೊಂಡಿನಿ, ಹೌದಾ ಇಲ್ಲ? ಆದರೆ ಕ್ರೈಸ್ತವರಲ್ಲಿ ನಾನಾ ರಕ ಐತೆ. ಅದ್ರಾಗ ನಾವು ಒಂದು 5 ಕ್ರೈಸ್ತವರು ಯಾವ ರೀತಿಯಾಗಿರ್ತಾರ, ಯಾವ ರೀತಿ ಕ್ರೈಸ್ತವ್ರು ಎದಾರ ಸಮಾಜದಲ್ಲಿ ಅನ್ನೋದು ನಾವು ತಿಳ್ಕೊಂಡು ಅದ್ರಾಗ ನಾವು ಯಾವ ಕ್ರೈಸ್ತವರಾಗಿದ್ದೀವಿ ಅದನ್ನ ತಿಳ್ಕೊಂಡು ಅದನ್ನ ನಾವು ಸರಿಪಡಿಸ್ಕೊಂಡು ನಾವು ಮುಂದೆ ನಡೆಯುವಂತರಾಗಿರೋಣ. ಮೊದಲನೇದು ಲೋಕಾನುಸಾರವಾಗಿ ಜೀವಿಸುವಂತ ಕ್ರೈಸ್ತವರು ಅಂದ್ರೆ ಏನು? ಚರ್ಚೆಗೆ ಬರ್ತಾರ, ಯೇಸುವನೇ ನಿಜವಾದ ದೇವರು ಅಂತ ಹೇಳಿ ಅಂಗೀಕರಿಸ್ತಾರ, ಆದ್ರೂ ಕೂಡ ಲೋಕಾನುಸಾರವಾಗಿ ಜೀವಿಸ್ತಿರ್ತಾರ ಭಾರಿ ಮಂದಿ. ಅದಕ್ಕೆ ಯೇಸು ಒಂದು ಮಾತು ಹೇಳ್ತಾನ, ಯೇಸು 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 ಅಂತ ಕರೆದವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ. ಎಲ್ಲ ಹೇಳ್ತಾನ? ಮತ್ತೇ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಎದಕ್ಕೆ ಹೇಳ್ತಾನ ಮಾತು? ಎಲ್ಲರಂಗ್ ಕರಿತಾರನ್ ಮಾತು. ಸ್ವಾಮಿ, ನಾವು ಚರ್ಚಿಗೆ ಬಂದಿಲ್ಲ, ನಾವೆಲ್ಲ ರೀತಿಯಲ್ಲಿ ನನ್ನ ಆರಾಧಿಸಿಲ್ಲ, ನಾನು ನಿನ್ನ ನಂಬಿಲ್ಲ, ಎಲ್ಲ ಹೇಳ್ತಾರ. ಹಂಗ ಹೇಳೋರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಸೇರ್ತಾರ ಅಂತೇಳಿ ನೀವು ಅನ್ಕೋಬೇಡ್ರಿ. ಇವ್ರು ಹೆಂಗ್ ಗೊತ್ತಾ? ಬಾಪ್ತಿಸನು ತಗೊಂತಾರ, ಚರ್ಚ್ನಲ್ಲಿ ಬರ್ತಾರ, ಸಿಲುಬೆ ಹಾಕಂತಾರ. ಸಿಲುಬೆ ಹಾಕೊಂಡ್ರೆ ನಾನು ಕ್ರೈಸ್ತವನು. ಸಿಲುಬೆ ಇಲ್ಲಿ ಹಾಕೋಣದಿಲ್ಲ. ದೇವ್ರೇನಂತ ಹೇಳ್ತಾನೆ, ನಾನು ಸಿಲುವೆನ ಎತ್ಕೊಂಡು ಬಂದನ. ಆಮೇನ್, ಹಲ್ಲೆಲೂಯಾ. ಸಿಲುವೆನ ಓರ್ಬೇಕ. ಆತ ನಮ್ಗೆ ಹೆಂಗ ಮಾರ್ಗ ತೋರ್ಸನೋ ಆ ಮಾರ್ಗದಲ್ಲಿ ನಾವು ನಡಿಬೇಕು. ಅವನೇ ಕ್ರೈಸ್ತವನು. ಸಿಲುವೆನ ಹಾಕೊಂಡ್ ತಿರ್ಗೊಂಡು ಕ್ರೈಸ್ತವನಲ್ಲ. ಸ್ವಾಮಿ ಸ್ವಾಮಿ ಅನ್ನೋನು ಕ್ರೈಸ್ತವನು ಅಲ್ಲ. ಇವರು ಲೋಕಾನುಸಾರ ಜೀವಿಸುವಂತ ಕ್ರೈಸ್ತವರು. ಇವರು ಆ ಕಡೆ ಲೋಕನೂ ಬೇಕು, ಈ ಕಡೆ ದೇವರು ಬೇಕು. ಆ ಕಡೆ ಲೋಕಾನುಸಾರವಾಗಿ ನಾವು ಜೀವಿಸ್ತೀವಿ, ಈ ಕಡೆ ಆತ್ಮ ಸಂಬಂಧವಾಗಿ ಕೂಡ ನಾವು ಜೀವಿಸ್ತೀವಿ. ಇವ್ರನ್ನ ಹೆಂಗ ಗೊತ್ತಾಗ್ತದೆ ಅಂದ್ರೆ, ಇವ್ರ ಕ್ರಿಯೆಗಳಿದ್ದೇನೆ ಇವ್ರು ಲೋಕಾನುಸಾರ ಆತ್ಮಾನುಸಾರ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಮೇಲೆ ಅಲ್ಲೇ ಹೇಳ್ತಾರೆ ನೋಡಿ 20ನೇ ಅಧ್ಯಾಯದಾಗ, ಈಗಿರಲಾಗಿ ಅವರು ಫಲಗಳಿಂದನೇ ಅವರನ್ನು ತಿಳಿದುಕೊಳ್ಳಬೇಕು. ಹೆಂಗ್ ತಿಳ್ಕೊಂತೀವಂತ ಅವ್ರನ್ನ? ಅವ್ರ ಫಲಗಳಿದ್ದಾನೆ, ಅವ್ರ ಜೀವಿತಗಳಿದ್ದಾನೆ. ಇವ್ರ ಆತ್ಮ ಸಂಬಂಧವಾದಾರ, ಲೋಕ ಸಂಬಂಧವಾದಾರ ಅಂತ ಹೇಳಿ ನಮಗೆ ಅವ್ರ ಫಲಗಳಿದ್ದಾನೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಅದಕ್ಕೆ ತೀತು ಪತ್ರಿಕೆದಲ್ಲಿ ಕೂಡ ಒಂದು ಮಾತು ಹೇಳ್ತಾನ. ತೀತು ಪತ್ರಿಕೆ 1:16, ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳನ್ನೆಲ್ಲ ಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿವೆವೆಂದು ತಮ್ಮ ಕಾರ್ಯಗಳಿಂದಲೇ ತಿಳಿದಂತಾಯಿತು. ಅವ್ರ ಕಾರ್ಯಗಳಿಂದನೇ ಅವ್ರ ಏನಂತ ಹೇಳಿ ಗೊತ್ತಾಗತ್ತೆ. ಅವ್ರ ಅವಿದೇವರು. ದೇವರು ನಾವು ಅರಿತೇವೆ ಅಂತ ಹೇಳ್ತಾರಂತ. ನಮ್ಗೆ ದೇವ್ರು ಗೊತ್ತು, ನಾವು ದೇವ್ರತಲ್ಲಿ ಇದೀವಿ, ನಾವು ದೇವ್ರತಲ್ಲಿ ಜೀವಿಸ್ತಿದೀವಿ ಎಲ್ಲ ಅನ್ಕೊಂತಾರ. ಆದ್ರೆ ಅವ್ರ ಕ್ರಿಯೆಗಳು ಅವೆಲ್ಲವೂ ಲೋಕ ಸಂಬಂಧವಾಗಿರ್ತಾವ, ಶರೀರ ಸಂಬಂಧವಾಗಿರ್ತಾವ. ಇನ್ನೊಂದು ಕೂಡ ಏನ್ ಗೊತ್ತಾ? ಧನಾಸೆ ಕೂಡ ಜಾಸ್ತಿ ಇರ್ತದೆ ಕೆಲವೊಬ್ಬರಿಗೆ. ಧನಾಸೆ ಇರಬಾರ್ದು ಅಂದ್ರೆ ನಮ್ ಜೀವಿತಕ್ಕೆ ಧನ ಇರಬಾರ್ದು ಅಂತಲ್ಲ, ಧನ ಆಸೆ ಇರಬಾರ್ದು. ಅದಕ್ಕೆ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ನೀನು ಇಬ್ಬರು ಯಜಮಾನರಿಗೆ ನೀನ್ ದಾಸನಾಗಿರೋದಿಲ್ಲ ಅಂತ ಹೇಳೋದು. ಅರ್ಥ ಆಯ್ತಾ? ಈ ಕಡೆ ದನಕ್ಕ, ಈ ಕಡೆ ದೇವ್ರಿಗೆ, ಎರಡರನ್ನಾಗ ಯಾರಿಗೆ ನೀನ್ ದಾಸನಾಗಿರ್ತಿ? ಇಬ್ರಿಗೆ ಇರ್ತೀನಿ ಅಂದ್ರೆ ಹೆಂಗಾಗ್ತದೆ? ಆಗೋದಿಲ್ಲ. ದೇವರಿಗೆ ನಾವು ದಾಸರಾಗಿದ್ರೆ ದನ ನಮ್ಮಿಂದ ಬರುತ್ತೆ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕಾಗಿ ನಾವು ಓಡುವಂತವ್ರಾಗಿರ್ಬಾರ್ದು, ಅದಕ್ಕಾಗಿ ನಾವು ಪ್ರಯಾಸ ಪಡುವಂತವ್ರಾಗಿರ್ಬಾರ್ದು. ಬಾರಿ ಬಂದು ಅದೇ ಮಾಡ್ತಾರ ಕ್ರೈಸ್ತವರೇ. ಕ್ರಿಸ್ತರಂತೇಳಿ ನಂಬ್ತಾರ, ಕ್ರಿಸ್ತ ಅಂತೇಳಿ ಹಿಡ್ಕಂತಾರ, ಕ್ರಿಸ್ತ ಅಂತೇಳಿ ನಡೀತಾರ. ಆದ್ರೆ ದನಕ್ಕೆ ಪ್ರಾಮುಖ್ಯತೆ ಕೊಡ್ತಾರ, ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಾರ, ಸಂಪಾದನೆಗೆ ಪ್ರಾಮುಖ್ಯತೆ ಕೊಡ್ತಾರ. ಅದೇ ನಮ್ಮ ಜೀವಿತಗಳಂತೇಳಿ ನಡೀತಿರ್ತಾರ. ಮತ್ತೆ ಚರ್ಚೆಗೆ ಬರ್ತಾರ, ಚರ್ಚಿನಾಗ ಆರಾಧಿಸ್ತಾರ, ಚರ್ಚೆಗೆ ಬರ್ತಾವ ಅನ್ನೋ ಫೀಲಿಂಗ್ ಇರ್ತತೆ, ಎಲ್ಲ ಇರ್ತತೆ. ಆದ್ರೂ ಕೂಡ ಮತ್ತೆ ಅವ್ರ ಓಟ ಎಲ್ಲಿರ್ತತೆ? ಲೋಕದಲ್ಲೇ ಓಡ್ತಿರ್ತಾರ. ಇಂಥ ಕ್ರೈಸ್ತವ್ರು ಇರ್ತಾರ. ಅವನಸ್ರು ಕೂಡ ಏನ್ ಮಾಡ್ತಾರ ಗೊತ್ತಾ? ಅಣ್ಣೀರನ್ನ ಮದುವೆ ಮಾಡ್ಕೊಂತಾರ, ಅಣ್ಣೀರನ್ನ ಇಷ್ಟಪಡ್ತಿರ್ತಾರ, ಅಣ್ಣೀರನ್ನ ಮದುವೆ ಮಾಡ್ಕೋಬೇಕಂತ ನೋಡ್ತಿರ್ತಾರ. ನನ್ಗೆ ಇಷ್ಟ ಆಗೈತೆ, ನಾನು ಮದುವೆ ಮಾಡ್ಕೊಂತೀನಿ ಅಣ್ಣೀರು, ಆದ್ರೂ ಕೂಡ ನಾನು ಕನ್ವರ್ಟ್ ಮಾಡ್ಕೊಂತೀನಿ, ನಾನು ಅವ್ರನ್ನ ಕ್ರಿಸ್ತಿನಲ್ಲಿ ನಡೆಸ್ಕೊಂತೀನಿ ಅಂತ ಹೇಳ್ತಿರ್ತಾರ. ಇಂಥವ್ರು ಕೂಡ ಕ್ರೈಸ್ತವ್ರು ಬಾರಿ ಮಂದಿ ಇರ್ತಾರ. ಏನಾಗ್ತೈತೆ ಹೇಳು? ಅಣ್ಣೀರಾದ್ರೆ ಏನಾಗ್ತೈತೆ? ಮದುವೆ ಮಾಡಕ
ಒಂದು ಆತ್ಮ ನಾವು ರಕ್ಷಣೆದಲ್ಲಿ ನಡೆಸಿದಂಗ ಆದತ್ತಲ್ಲ, ನಮ್ ತಗ ಬರ್ತಾರಲ್ಲ, ಅಷ್ಟು ಜ್ಞಾನಿ ಅಂತ ನಾವು ಸೊಲೊಮೋನಿಗೆ ಆಗಿಲ್ಲ. ಸೊಲೊಮೋನನೇ ಅವ್ರು ತಿಳಿಸ್ಬಿಟ್ರಂತ ಆ ಕಡೆಗೆ. ಅಂದ್ರೆ ಇವರು ಹೆಂಗ್ ನಡೀತಿರ್ತಾರೆ ಅಂದ್ರೆ ಆ ಕಡೆ ಈ ಕಡೆ ಅನ್ಬೋದು. ಲೋಕ ಸಂಬಂಧವಾದ ಆಚಾರಗಳು ಮಾಡ್ತಿರ್ತಾರ, ಈ ಕಡೆ ಅಲ್ಲ ಅಂತಾರ ದೇವರು. ಇವು ಯಾವ ಕ್ಯಾಟಗರಿ ಅಂದ್ರೆ ಲೋಕ ಸಂಬಂಧವಾಗಿ ಹೋಗುವಂತ ಕ್ಯಾಟಗರಿ. ಆ ರೀತಿ ಇರಬಾರ್ದು, ಭಾರಿ ಬಂದು ಹಂಗೆ ಮಾಡೋದು. ದುಡ್ಡಲ್ಲಿದ್ದು ಕೂಡ ಓಡಬಾರ್ದು. ಧನವಂತನು ಏನಂತ ಇದು ಗೊತ್ತ ವಾಕ್ಯ, ಸೂಜಿನಲ್ಲಿ ಒಂಟೆ ಆದ್ರೂ ದೂರ್ತತೇನು, ಪರಲೋಕ ರಾಜ್ಯದಲ್ಲಿ ಧನವಂತರು ಸೇರೋದಿಲ್ಲ ಅಂತ ಐತೆ ವಾಕ್ಯ. ಆಮೇನ್. ಅದಕ್ಕೆ ಅವನ ಆಸೆ ಎಲ್ಲ ಎಲ್ಲಿರ್ತದಂತ ಅದ್ರ ಮೇಲೆ ಇರ್ತದೆ. ಅದ್ರ ಮೇಲೆ ಆಸೆ ಇರೋನಿಗೆ ಪರಲೋಕ ದರ್ಶನ ಆಗ್ಲಿ, ಪರಲೋಕ ಇದಾಗ್ಲಿ ಅವನಿಗೆ ಇರೋದಿಲ್ಲ. ಅವನು ಎರಡೂ ಬೇಕಂತಾನ. ಅದಕ್ಕೆ ಹೇಳ್ತಾನೆ, ಎರಡಕ್ಕೂ ನೀನು ದಾಸನಾಗಿರಕ್ ಆಗೋದಿಲ್ಲ ಅಂತ ವಾಕ್ಯ ಹೇಳ್ತದೆ. ಒಂದಕ್ಕೆ ಇರ್ತಾನೆ ನೀನು, ಆ ಕಡೆನೇ ಇರ್ತಿ, ಈ ಕಡೆನೇ ಇರ್ತಿ. ಈ ಕಡೆ ದೇವರದಲ್ಲಿ ಇದ್ದವನು ನಿನಗೆ ಆಸೆ ಇರೋದಿಲ್ಲ. ಇವಾಗ ಪ್ರಕಟಣೆ ಗ್ರಂಥದಲ್ಲಿ ಯೇಸು ಸ್ವಾಮಿ ಎಲ್ಲಾ ಸಂಘಗಳಿಗೆ ಒಂದೊಂದೊಂದೊಂದು ಎಚ್ಚರಿಸ್ತಾನ. ಆ ಸಂಘಗಳಾಗ ಒಂದು ಸಂಘ, ಲೌಕಿಕ ಸಂಘ ಐಶ್ವರ್ಯವಂತದ, ಅಂದ್ರೆ ಎಲ್ಲಾ ರೀತಿಯಲ್ಲಿ ಸಮೃದ್ಧಿ ಇರುವಂತ ಐಶ್ವರ್ಯವಂತವಾದ ಸಂಘ ಅದು. ಆದ್ರೆ ಅದಕ್ಕೆ ದೇವರು ಏನಂತ ಹೇಳ್ತಾನೆ ಗೊತ್ತಾ? ನೋಡ್ರಿ, ನಾನು ಓದಿಸ್ತೀನಿ ಏನಂತ ಹೇಳ್ತಾನೆ. ಪ್ರಕಟಣೆ ಗ್ರಂಥವು 3ನೇ ಅಧ್ಯಾಯ 17ನೇ ವಚನ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿ ಕೊರತೆ ಇಲ್ಲದವನೆಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಿಂದ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೇತನ ಕಾಣಿಸಿದಂತೆ ಒದ್ದುಕೊಳ್ಳುವುದಕ್ಕಾಗಿ, ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಅಂದ್ರೆ ನೀನು ಎಲ್ಲ ಐತಂತದೆ, ನೀನು ಬೆತ್ತಲಾಗಿದೆ ಅಂತ ಹೇಳ್ತಾನ. ಯಾರಿಗೆ ಹೇಳ್ತಾನೆ ಗೊತ್ತಿಲ್ಲ? ಸಂಘ ಹೇಳ್ತಾನ, ಲವೋದಿಯ ಸಂಘ ಹೇಳ್ತಾನ. ಅಣ್ಣರಿಗೆ ಹೇಳ್ತಿಲ್ಲ, ಹೊರ ಇರೋರಿಗೆ ಹೇಳ್ತಿಲ್ಲ, ಸಂಘದವರಿಗೆ ಹೇಳ್ತಾನ. ಅಂದ್ರೆ ಇವ್ರಿಗೆ ಏನಾಯ್ತು ಗೊತ್ತಾ? ನಾವು ಧನವಂತರು, ನಾವು ಸಂಪನ್ನರು, ನಮ್ಗೆಲ್ಲ ಐತೆ ಅನ್ಕಂತ. ಆದ್ರೆ ನಿನ್ಗೇನಿಲ್ಲ ಗೊತ್ತಾ? ವಸ್ತ್ರ ಇಲ್ಲ ನಿನಗೆ, ದಿಗಂಬರ ಆಗಿದ್ದೀನಿ ನೀನು. ನಿನಗೆ ವಸ್ತ್ರ ನಾನ್ ಧರಿಸ್ತೀನಿ, ನನ್ನ ಹತ್ರ ಬಾತ್ ಕರಿತಾನ ದೇವರು. ಆಮೇನ್. ಅದೇನು ವಸ್ತ್ರ ಹೇಳು? ನೀತಿ ವಸ್ತ್ರ. ನೀತಿ ವಸ್ತ್ರನ ಕಳ್ಕೊಂಡು ಜೀವಿಸುವಂತವ್ರು ಇರ್ತಾರ. ಇನ್ನೊಂದು ಕೂಡ ಎಂತ ಕ್ರೈಸ್ತವ್ರು ಇರ್ತಾರ ಗೊತ್ತಾ? ನಾವಪ್ಪ ಕ್ರೈಸ್ತವನು, ನಮ್ಮ ತಾತ ಕ್ರೈಸ್ತವನು, ನಾನು ಕೂಡ ಕ್ರೈಸ್ತವನೇ. ಅಷ್ಟೇ ಇರ್ತಪ್ಪ. ಅವ್ರಿಗೆ ರಕ್ಷಣೆ ವಿలువ, ರಕ್ಷಣೆ ಅಂದ್ರೆ ಏನು? ದೇವ್ರು ನಮಗೆ ರಕ್ಷಣೆ ಕಾರ್ಯ ಹೆಂಗ್ ಮಾಡೋಣ, ಎದಕ್ಕಾಗಿ ದೇವ್ರು ಬಂದನ, ನಮ್ಮ ರಕ್ಷಣೆಗಾಗಿ ಎದಕ್ ಕರ್ದನ ಅನ್ನೋ ಒಂದು ದರ್ಶನ ಅವ್ರಿಗೆ ಇರೋದಿಲ್ಲ. ಕ್ರಿಸ್ಮಸ್ ಬಂದಿದ್ದ ಕ್ರಿಸ್ಮಸ್ ಆರಾಧಿಸ್ತಾರ, ಈ ಗುಡ್ ಫ್ರೈಡೇಗಳು ಬಂದವ ಅದಕ್ಕೆ ಗುಡ್ ಫ್ರೈಡೇಗಳು ಆರಾಧಿಸ್ತಾರ. ಅಷ್ಟೇ ಇರ್ತದೆ. ಅವ್ರಿಗೆ ರಕ್ಷಣೆ ವಿలువ ಗೊತ್ತಿಲ್ಲ. ಇವ್ರು ಏನ್ ಗೊತ್ತಾ? ಆ ಕಡೆ ಲೋಕ, ಈ ಕಡೆ ದೇವ್ರು. ಈ ರೀತಿ ಕ್ರೈಸ್ತವರು ಕೂಡ ಇರ್ತಾರ. ಆ ರೀತಿ ಕ್ರೈಸ್ತವರಾಗಿ ನಾವ್ ಇರಬಾರ್ದು. ನಾವ್ ಹೆಂಗಿರ್ಬೇಕು? ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸುವಂತ ಕ್ರೈಸ್ತವರಾಗಿರ್ಬೇಕು. ಆಮೇನ್.